ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರಸನ್ನ ವೇಳೆ ಇದು, ಪ್ರಸನ್ನ ವೇಳೆ ಇದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿನ ಮಾರ್ಪಡುವ ಸಮಯ, ಕ್ರಿಸ್ತನ ಸಾಕ್ಷಿಯಾಗಿನ ಮಾರ್ಪಡುವ ಸಮಯ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ, ನಿನ್ನೆ ನಾವು ಧ್ಯಾನಿಸಿದಂಥ ಪ್ರಾರ್ಥನೆ ಮಾಡಿದಂಥ ಪ್ರವಾದಿ ಯೆಶಾಯನ ಒಂದು ಪ್ರವಾದನೆ 2 ಅರಸರುಗಳ ಗ್ರಂಥ 20ನೇ ಅಧ್ಯಾಯದಲ್ಲಿ ಮರಣಕರವಾದ ರೋಗಾವಸ್ಥೆಯಿಂದ ನರಳುತ್ತಿದ್ದ ಹಿಜ್ಕೀಯ ದೇವರ ಸನ್ನಿಧಾನದಲ್ಲಿ ಕಣ್ಣೀರಿನಿಂದ ಪ್ರಾರ್ಥಿಸಿ ತನ್ನ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟಾಗ ದೇವರ ಪ್ರವಾದನೆ ಬದಲಾಯಿಸುವಂಥ ಶಕ್ತಿ ಪ್ರಾರ್ಥನೆ ಮೂಲಕ ಉಂಟಾಯಿತು. ಯಾವ ಪ್ರವಾದಿ ನೀನು ಸಾಯುವೆ ಎಂದು ಹೇಳಿದನು, ಅದೇ ಪ್ರವಾದಿ ಹಿಂದಿರುಗಿ ಬಂದು ಹೇಳುತ್ತಾನೆ, ನೀನು ಸಾಯುವುದಿಲ್ಲ, ಭಯಪಡಬೇಡಿ, ನೀನು ಸಾಯುವುದಿಲ್ಲ, ನಿನ್ನ ಆಯುಷ್ಯಕ್ಕೆ 15 ವರ್ಷ ಸೇರಿಸಿ ಕೂಡಿಸಿ ಕೊಡಲಾಗುತ್ತದೆ ಎಂಬುದಾಗಿ. ಓಕೆ, ಅದರ ಮುಂದುವರೆದ ಭಾಗವನ್ನು ನೋಡೋಣ. ನಿನ್ನ ಆಯುಷ್ಯಕ್ಕೆ 2 ಅರಸು 20ನೇ ಅಧ್ಯಾಯ ವಚನ 6. ಅದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ, ನಿನ್ನನ್ನು ಈ ಪಟ್ಟಣವನ್ನು ಅಸ್ಸೀರಿಯರ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು. ನನಗಾಗಿ, ನನ್ನ ದಾಸ ದಾವೀದನಿಗಾಗಿ ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮಾಡಿದ ವಾಗ್ದಾನ, ನನಗಾಗಿ, ಸರ್ವೇಶ್ವರನ ನಾಮದ ಮಹಿಮೆಗಾಗಿ ದೇವರ ಮಕ್ಕಳು ಇವರು ಅವಮಾನಕ್ಕೆ ಗುರಿಯಾಗಬಾರದು. ಅವರು ಅವಮಾನಕ್ಕೆ ಗುರಿಯಾದರೆ ಅದರ ನಿಮಿತ್ತ ದೇವರ ನಾಮ ದೂಷಣೆಗೆ ಒಳಗಾಗುತ್ತದೆ. ನನ್ನ ನಾಮದ ನಿಮಿತ್ತ ನಾನಾಗಿಯೇ ನಿಮ್ಮ ಪಾಪಗಳನ್ನು ಕ್ಷಮಿಸುತ್ತೇನೆ. ಯೆಶಾಯ 43 ವಚನ 25ರಲ್ಲಿ ನಾವು ನೋಡ್ತೇವೆ. ಸೊ ನನಗಾಗಿಯೂ ನನ್ನ ದಾಸ ದಾವೀದನಿಗಾಗಿ ಈ ಪಟ್ಟಣವನ್ನು ಉಳಿಸುತ್ತೇನೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವೆಲ್ಲರೂ ದಾವೀದನ ಅಭಿಷೇಕದಲ್ಲಿ ಅಲ್ಲ, ಕ್ರಿಸ್ತೇಸುವಿನ ಮೂಲಕ ದೇವರ ಮಕ್ಕಳಾಗುವ ಹಕ್ಕನ್ನು ಪಡೆದುಕೊಂಡ ಕಾರಣ ನನಗಾಗಿಯೂ ನನ್ನ ಪುತ್ರ ಯೇಸುವಿನ ನಿಮಿತ್ತ ನಾನು ನಿಮ್ಮನ್ನು ಉಳಿಸುವೆನು. ಇವತ್ತು ನಾವು ಬದುಕಿ ಉಳಿದಿರುವುದಾದರೂ ದೇವರ ಕರುಣೆಯಿಂದಲೇ, ದೇವರ ಕೃಪೆಯಿಂದಲೇ, ಯೇಸುವಿನ ಕೃಪೆಯಿಂದ ನಾವು ಬದುಕಿ ಉಳಿದಿದ್ದೇವೆ. ನಾವು ಸಾಯದೆ ಎಷ್ಟೋ ರೋಗಗಳು, ಎಷ್ಟೋ ಕಷ್ಟ ಸಂಕಟಗಳು, ಎಷ್ಟೋ ಸಮಸ್ಯೆಗಳು ಬಂದರೂ ಸಹ, ಕೊರೋನಾ ಬಂತು, ಇನ್ನೇನೇನೋ ಮಾರಕವಾದ ರೋಗಗಳು ಬಂದರೂ ಸಹ ನಾವಿನ್ನೂ ಸಾಯದೆ ಉಳಿದಿದ್ದೇವೆ. ನಮ್ಮ ಸ್ವಂತ ಶಕ್ತಿ ಬಲದಿಂದಲ್ಲ, ಅದು ದೇವರ ಕರುಣೆಯಿಂದಲೇ. ಆಮೆನ್ ಎಂದು ಸರ್ವೇಶ್ವರ ತಿಳಿಸುತ್ತಾರೆ ಎಂದು ಹೇಳು. ಯೆಶಾಯನು 7ನೇ ವಚನ, ಒಂದು ಅಂಜೂರ ಹಣ್ಣಿನ ಉಂಡೆಯನ್ನು ತರಿಸಿ ಅದನ್ನು ಕುರುವಿನ ಮೇಲೆ ಇಡಿಸಿದಾಗ ಹಿಜ್ಕೀಯನು ಗುಣ ಹೊಂದಿದನು. ದೇವರ ಒಂದು ಸೌಖ್ಯದ ವಿಧಾನ ಬೇರೆ ಬೇರೆಯಾಗಿರುತ್ತದೆ. ನನ್ನ ಆಲೋಚನೆ ನಿಮ್ಮ ಆಲೋಚನೆಯಲ್ಲ, ನನ್ನ ಮಾರ್ಗ ನಿಮ್ಮ ಮಾರ್ಗಗಳಂತಲ್ಲ. ಭೂಮಿಯಿಂದ ಆಕಾಶ ಎಷ್ಟು ಉನ್ನತವೋ ದೇವರ ಆಲೋಚನೆ ಅಷ್ಟು ಉತ್ತಮವಾದುದು, ದೇವರ ಮಾರ್ಗ ಅಷ್ಟು ಉನ್ನತವಾದುದು. ದೇವರು ತನ್ನ ಮಾರ್ಗದಲ್ಲಿ ಕಾರ್ಯವನ್ನು ಮಾಡಲು ಇಷ್ಟಪಡುತ್ತಾರೆ. ನಾವು ಒಂದು ಮಾರ್ಗದಲ್ಲಿ ದೇವರು ಕಾರ್ಯ ಮಾಡುತ್ತಾರೆ ಎಂದು ಎದುರು ನೋಡುತ್ತಾ ಇದ್ದರೆ ದೇವರ ಮಾರ್ಗ ನಮ್ಮ ಆಲೋಚನೆಗಿಂತ ವಿಭಿನ್ನವಾಗಿರುತ್ತದೆ. ಹಿಜ್ಕೀಯ ಮೊದಲೇ ರಾಜ, ಚೆನ್ನಾಗಿ ತಿಳ್ಕೊಳ್ಳಿ. ರಾಜನ ಆಸ್ಥಾನದಲ್ಲಿ ದೊಡ್ಡ ದೊಡ್ಡ ವೈದ್ಯರುಗಳು ಇಲ್ಲವೇ? ಹೆಸರಾಂತ ವೈದ್ಯರುಗಳಿದ್ದರು. ರಾಜನ ಬಳಿ ಹೇರಳವಾದ ಹಣಕಾಸಿತ್ತು. ಅವನು ಎಷ್ಟು ಖರ್ಚಾದರೂ ಸರಿ ನನ್ನ ರೋಗ ಗುಣ ಹೊಂದಿದರೆ ಸಾಕು ಎಂದು ಅವನು ಖರ್ಚು ಮಾಡಿರುತ್ತಾನೆ, ಹೌದಲ್ವಾ? ಆದರೆ ಹಣ, ಕಾಸು, ಆಸ್ಪತ್ರೆಯ ಒಂದು ಫೆಸಿಲಿಟಿ ಏನದು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಅಲ್ಲಿಗೆ ಹೋದರೆ ಮಾತ್ರ ನಾವು ಗುಣ ಹೊಂದುತ್ತೇವೆ ಅನ್ನೋದು ಭರವಸೆ ಇಲ್ಲ. ಇವು ಯಾವುಗಳಿಂದಲೂ ಸಾಧ್ಯವಾಗದೇ ಇದ್ದರೂ ದೇವರಿಂದ ಸಾಧ್ಯ.
ದೇವರ ಸೌಖ್ಯದ ಮಾರ್ಗ ವಿಭಿನ್ನವಾದುದು. ಇಲ್ಲಿ ಹಿಜ್ಕೀಯನಿಗೆ ಏನು ಮಾಡ್ತಾನೆ ಯೆಶಾಯ? ಅಂಜೂರದ ಹಣ್ಣಿನ ಉಂಡೆಯನ್ನು ತರಿಸಿ ಆ ಗಾಯಕ್ಕೆ ಅದರ ರಸವನ್ನು ಹಾಕಿದಾಗ ಅವನ ರೋಗ ಗುಣವಾಯಿತು. ಆದ ಕಾರಣ ಅನೇಕರು ದೇವರು ನನ್ನನ್ನು ಗುಣಪಡಿಸಲಿ, ದೇವರು ನನ್ನನ್ನು ಗುಣಪಡಿಸಲಿ ಎಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಹಠದಿಂದ ವೈದ್ಯರನ್ನು ತಿರಸ್ಕರಿಸುತ್ತಾರೆ. ಸಿರಾಕ 38ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಎಲೈ ಮನುಜನೇ, ನೀನು ರೋಗದಿಂದಿರುವೆಯೋ, ನಿನ್ನ ರೋಗ ಬಾಧೆಯನ್ನು ಅಲಕ್ಷ್ಯ ಮಾಡಬೇಡ. ಸಣ್ಣದರಲ್ಲಿ ತಾತ್ಸಾರ ಮಾಡುವವನು ಕ್ರಮೇಣ ದೊಡ್ಡದರಲ್ಲಿ ಬಿದ್ದು ಹೋಗುತ್ತಾನೆ. ಸಣ್ಣದಾಗಿ ನಿಮ್ಮ ಶರೀರ ಏನೋ ವ್ಯತ್ಯಸ್ತ ಉಂಟಾದಾಗ, ಸಣ್ಣದಾಗಿ ನಿಮ್ಮ ಶರೀರದಲ್ಲಿ ಏನೋ ಒಂದು ಬಲಹೀನತೆ ಕಂಡು ಬಂದಾಗ ಅದನ್ನು ತಾತ್ಸಾರ ಮಾಡದಿರು. ಸರ್ವೇಶ್ವರನಲ್ಲಿ ಪ್ರಾರ್ಥಿಸು, ಸಾಧ್ಯವಾದರೆ ವೈದ್ಯರನ್ನು ಸಂಧಿಸು. ವೈದ್ಯರ ಮೂಲಕವೂ ಗುಣಪಡಿಸುವ ಶಕ್ತಿ ಹರಿದು ಬರುವುದು ದೇವರಿಂದಲೇ, ಮಹೋನ್ನತನಿಂದಲೇ. ವೈದ್ಯ ತಾನು ಮಾಡಿದ ಕೆಲಸಕ್ಕೆ ಬಹುಮಾನವನ್ನು ಪಡೆದುಕೊಳ್ಳುತ್ತಾನೆ, ಬಿಲ್ ಕಟ್ತೀವಲ್ವಾ. ಆದರೆ ವೈದ್ಯರ ಮೂಲಕವೂ, ಸುಜ್ಞಾನ ಗ್ರಂಥ 16:12, ಅವರು ಗುಣ ಹೊಂದುವುದು ಯಾವುದೇ ಗಿಡಮೂಲಿಕೆಯಿಂದಲ್ಲ, ಮೆತ್ತಗೆ ಮಾಡುವ ಮುಲಾಮಿನಿಂದಲೂ ಅಲ್ಲ. ಅಂದರೆ ಗಿಡಮೂಲಿಕೆ ಮುಲಾಮು ಬೇಕು, ಅದನ್ನು ಉಪಯೋಗ ಮಾಡದೆ ನಾನು ಗುಣ ಹೊಂದ್ಬಿಟ್ಟೆ. ನೋ 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 ಅದನ್ನು ನೀನು ಪ್ರಾರ್ಥನೆ ಮಾಡಿ ಉಪಯೋಗ ಮಾಡುವಾಗ ಅದರ ಮೂಲಕ ನಿನಗೆ ಸೌಖ್ಯ ಕೊಡುವುದಕ್ಕಾಗಿ ದೇವರು ಒಂದು ಮಾರ್ಗವನ್ನು ತೆರೆದಿಟ್ಟಿರುತ್ತಾರೆ. ಆದ ಕಾರಣ ದೇವರ ಮಾರ್ಗದಲ್ಲಿ ನಾವು ಮುನ್ನಡೆಯಲು ಪವಿತ್ರಾತ್ಮರ ಮಾರ್ಗದರ್ಶನ ನಮಗೆ ಬಹಳ ಮುಖ್ಯ. ಹಿಜ್ಕೀಯನು ಯೆಶಾಯನನ್ನು ಸರ್ವೇಶ್ವರ ನನ್ನನ್ನು ಗುಣಪಡಿಸುವರೆಂಬುದಕ್ಕೂ ನಾನು 3ನೇ ದಿನ ಅವರ ಆಲಯಕ್ಕೆ ಹೋಗುವೆನು ಎಂಬುದಕ್ಕೂ ಗುರುತೇನು. ಇಲ್ಲಿ ಈ ರಾಜನ ಒಂದು ಧೈರ್ಯ ಮೆಚ್ಚತಕ್ಕದ್ದು. ದೇವರು ನಿನ್ನನ್ನು ಗುಣಪಡಿಸಿದ್ದಾರೆ ಅಂತ ಪ್ರವಾದಿ ಬಂದು ಪ್ರಾಫಸ್ ಹೇಳ್ತಾ ಇದ್ರು, ಹೌದಾ, ನಾನು ಗುಣ ಹೊಂತೀನಿ ಅನ್ನೋದಕ್ಕೆ ಏನಾದರೂ ಒಂದು ಗುರುತು ಕೊಡು, ನಾನು ಮತ್ತೆ ದೇವರ ಆಲಯಕ್ಕೆ ಹೋಗುವೆನಾ, ನನಗೆ ಒಂದು ಗುರುತು ಕೊಡು ಎಂಬುದಾಗಿ ದೇವರನ್ನೇ ಗುರುತು ಕೇಳುವಷ್ಟರ ಮಟ್ಟಿಗೆ ಇಲ್ಲಿ ಹಿಜ್ಕೀಯ ಹೋಗ್ತಾನೆ. 9ನೇ ವಚನ, ಸರ್ವೇಶ್ವರ ನುಡಿದುದನ್ನು ನೆರವೇರಿಸುವರು. ಆಮೆನ್. ದೇವರ ವಾಕ್ಯ ತನ್ನ ಕಾರ್ಯ ಸಾಧಿಸಿಯೇ ತೀರುವುದು. ಯೆಶಾಯ 55:10, ಆಕಾಶದಿಂದ ಇಳಿದು ಬರುವ ಮಳೆ ಹೇಗೆ ಭೂಮಿಯನ್ನು ತೋಯಿಸಿ ಹಸನು ಮಾಡಿ ಅದು ಫಲಭರಿತವಾಗುವಂತೆ ಮಾಡುತ್ತದೋ, ಹಾಗೆಯೇ ನನ್ನ ಬಾಯಿಯಿಂದ ಹೊರಟು ಬಂದ ವಾಕ್ಯ ಅದರ ಕಾರ್ಯವನ್ನು ಮಾಡದ ಹೊರತು ವ್ಯರ್ಥವಾಗಿ ಹಿಂದಿರುಗಿ ಬರಲಾರದು. ಹೊರಟು ಬಂದ ವಾಕ್ಯ ಕಾರ್ಯ ಮಾಡಿಯೇ ತೀರುತ್ತದೆ. ಸರ್ವೇಶ್ವರ ನುಡಿದುದನ್ನು ನೆರವೇರಿಸಿಯೇ ತೀರುವರು. ಇವತ್ತು ನಾವು ಧ್ಯಾನಿಸುತ್ತಿರುವ, ಪ್ರಾರ್ಥಿಸುತ್ತಿರುವ, ವಿಶ್ವಾಸದಿಂದ ಅರಿಕೆ ಮಾಡುತ್ತಿರುವ ಒಂದೊಂದು ದೇವರ ವಾಕ್ಯ ನಮ್ಮಲ್ಲಿ ಸಜೀವವಾಗಿ ಕಾರ್ಯ ಮಾಡುತ್ತದೆ. ಆಮೇನ್ ಎಂದು ಟೈಪ್ ಮಾಡುವ, ವಿಶ್ವಾಸದಿಂದ ಅರಿಕೆ ಮಾಡೋಣ. ಸರ್ವೇಶ್ವರ ನುಡಿದುದನ್ನು ನೆರವೇರಿಸುವರು ಎಂಬುದಕ್ಕೆ ಸರ್ವೇಶ್ವರನಿಂದ ನೀನು ಗುರುತು ಕೇಳುತ್ತಿರುವೆ. ಹಾಗಾದರೆ ನೆರಳು 10 ಮೆಟ್ಟಿಲು ಮುಂದೆ ಹೋಗಬೇಕೋ ಹಿಂದೆ ಬರಬೇಕೋ ಹೇಳು ಎಂದನು. ಪ್ರವಾದಿ ಹೇಳ್ತಾನೆ, ಓಹೋ, ನಿನಗೆ ದೇವರಿಂದಲೇ ಗುರುತು ಬೇಕಾ? ಹಾಗಾದರೆ ಅಸಾಧ್ಯ ಇದು. ನೆರಳು ಅಂದರೇನು? ಈಗ ನಾವು ಹಳೆ ಕಾಲದ ಜನರು ಸೂರ್ಯನ ಬಿಸಿಲನ್ನು ನೋಡಿ, ಇವಾಗ ಮಧ್ಯಾಹ್ನ 12 ಗಂಟೆ, ಇವಾಗ ಸಂಜೆ 6 ಗಂಟೆ ಅಂತ ಕರೆಕ್ಟಾಗಿ ಹೇಳ್ತಾರೆ. ಯಾಕೆ? ಅವರಿಗೆ ಆ ಒಂದು ಪ್ರಕೃತಿಯ ಒಂದು ಸ್ಥಿತಿಗತಿಗಳನ್ನು ನೋಡಿ ಅವರು ಹೇಳ್ತಾರೆ. ಹೀಗೆ ಹಳೆಯ ಕಾಲದಲ್ಲಿ ಏನಿತ್ತು, ಇಲ್ಲಿ ಒಂದು ಗಡಿಯಾರ ರೀತಿಯಲ್ಲಿ ಅದರ ನೆರಳು ಹೇಗೆ ಹೋಗುತ್ತದೆ ಅದನ್ನು ನೋಡಿ ಇವರು ದಿನ ಲೆಕ್ಕ ಮಾಡ್ತಾ ಇದ್ರು. ಹಿಜ್ಕೀಯನು ನೆರಳು ಮುಂದೆ ಹೋಗುವುದು ಸುಲಭ, ಆದುದರಿಂದ 10 ಮೆಟ್ಟಲು ಹಿಂದೆ ಬರುವಂತೆ ಮಾಡು ಎಂದು ಹೇಳಿದನು. ನೆರಳು ಮುಂದೆ, ಈಗ ನಿನಗೆ ವಯಸ್ಸಾಗುತ್ತೆ ನಿಜ, ಮುಂದೆ ಹೋಗೋದನ್ನ ನಾವು ಸ್ವೀಕಾರ ಮಾಡ್ಕೋತೀವಿ. ಆದರೆ ನಿನ್ನ ವಯಸ್ಸು ಹಿಂದಕ್ಕೆ ರಿವರ್ಸ್ ಹೋಗುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ನೀವು ನಂಬಕ್ಕೆ ಸಾಧ್ಯನಾ? ಅಲ್ವಾ? ನಿನ್ನ ವಯಸ್ಸು ಹಿಂದಕ್ಕೆ ಹೋಗುತ್ತದೆ. ನಿನಗೀಗ 40 ವರ್ಷನೋ, ನೀನಿನ್ನು 10 ವರ್ಷ ಹಿಂದಕ್ಕೆ ಹೋಗುತ್ತಿ ವಿಶ್ವಾಸಿಸು ಅಂದ್ರೆ ನಿಮಗೆ ನಂಬಕ್ಕಾಗುತ್ತಾ? ನಿಂಗೆ 40 ಆಯ್ತಾ, ಆಮೇಲೆ 45 ಆಗುತ್ತೆ, ಆಗುತ್ತೆ, ಅದನ್ನ ಈಸಿಯಾಗಿ ನಂಬ್ತೀವಿ. ಮುಂದೆ ಹೋಗೋದು ನಂಬ್ತೀವಿ, ಆದರೆ ರಿವರ್ಸ್ ಆಗುತ್ತಾ? ನಮ್ಮ ಏಜ್, ನಮ್ಮ ದಿನಗಳು
ರಿವರ್ಸ್ ಮಾಡೋದಕ್ಕೆ ದೇವರು ಶಕ್ತರಾಗಿದ್ದಾರೆ. ಚೆನ್ನಾಗಿದೆಯಲ್ಲ ಈ ವಾಕ್ಯ ಓದುವಾಗ? ಡಿವೈನ್ ರಿವರ್ಸಬಲ್. ನಮ್ಮ ಯೌವನವನ್ನು ಹಿಂದಕ್ಕೆ ಮರುಕಳಿಸಲು, ನಮ್ಮ ಶಕ್ತಿಯನ್ನು ಹಿಂದಕ್ಕೆ ಮರುಕಳಿಸಲು, ದಿನಗಳನ್ನು ಹಿಂದಕ್ಕೆ ಮರುಕಳಿಸಲು ದೇವರು ಶಕ್ತರಾಗಿದ್ದಾರೆ. ಓ ಮೈ ಗಾಡ್. ಓಕೆ. ಆಗ ಪ್ರವಾದಿ ಯೆಶಾಯನು ಸರ್ವೇಶ್ವರನಿಗೆ ಮೊರೆ ಇಡಲು ಅವರು ಆಹಾಜನ ಸೋಪಾನ ಪಂಕ್ತಿಯಲ್ಲಿ 10 ಮೆಟ್ಟಲು ಮುಂದೆ ಹೋಗಿದ್ದ ನೆರಳನ್ನು ಹಿಂದೆ ಬರಮಾಡಿದರು. ವಾವ್. ಡಿವೈನ್ ರಿವರ್ಸಲ್, ರಿವರ್ಸ್ ಗೇರಲ್ಲಿ ಬರ್ತಾ ಇದೆ. 10 ದಿನ. ಈಗ ನೋಡಿ, ಭೂಮಿ ಸುತ್ತಾ ಇರುತ್ತೆ, ಹೌದಲ್ವಾ? ಅದು ಒಂದು ಸುತ್ತು ಪೂರ್ತಿ ಮುಗಿಸೋದಕ್ಕೆ, ಇದು ಭೂಗೋಳ ಶಾಸ್ತ್ರ, ಏನಾದರೂ ತಪ್ಪಾಗಿದ್ರೆ ಸಹಿಸ್ಕೊಳ್ಳಿ. ಈಗ ಈ ಟೈಮಲ್ಲಿ ನೆನಪಿಗೆ ಬರ್ತಾ ಇದೆ. 10 ಮೆಟ್ಟಲು ಹಿಂದಕ್ಕೆ ಬರೋದಂದ್ರೇನು? 10 ದಿನ, 24 hours ಇಂಟು 10, 240 hours ಹಿಂದಕ್ಕೆ ಹೋಗ್ಬೇಕದು. ಒಂದು ದಿನ ಸುತ್ತಿದ್ರೆ, ಒಂದು ಪೂರ್ತಿ ಸುತ್ತು ಬರುವಾಗ 365 ದಿನ, ಒಂದು ಲೀಪ್ ಇಯರ್ದು 366 ದಿನ ಅಂತ ನಾವು ಹೇಳ್ತೀವಿ. ಇಲ್ಲಿ ಭೂಮಿ ಸುತ್ತುವಾಗ ಹಗಲು ರಾತ್ರಿ ಸೂರ್ಯ ಚಂದ್ರ ಬರೋದು ನಾವು ಲೆಕ್ಕಕ್ಕೆ ತಗೋತೀವಿ. ಈಗ ನೆರಳನ್ನು ಹಿಂದಕ್ಕೆ ಬರಮಾಡು, ಸೂರ್ಯ ಅಲ್ಲೇ ನಿಲ್ಲಬೇಕು. 10 ದಿನ ಅವನು ಹಿಂದಕ್ಕೆ ಹೋಗಿ ನಿಲ್ಲಬೇಕು. ಅಂದ್ರೆ ಏನರ್ಥ? ಯೆರೆಮೀಯ 32:27, ನರಪ್ರಾಣಿಗಳಿಗೆಲ್ಲ ದೇವರು ನಾನು ನನ್ನಿಂದ ಅಸಾಧ್ಯವಾದುದು ಯಾವುದಾದರೂ ಉಂಟೋ? ದೇವರಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ದೇವರ ಶಕ್ತಿ, ದೇವರ ವಾಕ್ಯದ ಅರ್ಥ, ಜೀವಂತ ದೇವರ ಮಹಿಮೆ ನಾವು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನದಲ್ಲಿ ಅದೆಲ್ಲವೂ ಸಾಧ್ಯವಾಗುತ್ತದೆ. ಈ ಸೂರ್ಯನ ನೆರಳು 10 ದಿನ ಹಿಂದಕ್ಕೆ ಹೋಯಿತು. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಇವತ್ತು ನಿನ್ನ ಶರೀರ, ಕೆಲವರು ಹೇಳ್ತಾರೆ, ಅಯ್ಯೋ ಏನದು ಸಿಸೇರಿಯನ್ ಆದಮೇಲೆ ನನಗೆ ಸೊಂಟ ನೋವು, ಬೆನ್ನು ನೋವು ಜಾಸ್ತಿ ಆಗೋಯ್ತು. ಈ ಸಿಸೇರಿಯನ್ ಆಪ್ರೇಷನ್ ಆಗೋದಕ್ಕೆ ಮೊದಲು ನನಗೆ ಸೊಂಟ ನೋವು ಅಂದ್ರೇ ಏನಂತ ಗೊತ್ತಿರಲಿಲ್ಲ. ಹಾಗಾದರೆ ಈ 10 ದಿನ ಹಿಂದಕ್ಕೆ ಹೋದ ರೀತಿಯಲ್ಲಿ ನೀವು ಒಂದು 10 ವರ್ಷ ಹಿಂದಕ್ಕೆ ಹೋದರೆ ಸೊಂಟ ನೋವೇ ಇಲ್ಲದ ಒಂದು ಹೊಸ ಸೊಂಟ ನಿಮ್ಮದಾಗಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ನನಗೆ 3 ಸಿಸೇರಿಯನ್ ಆಗಿದೆ. ಒಂದು ಸಿಸೇರಿಯನ್ಗೆ ತುಂಬ ಲೇಡೀಸು ನರಳ್ತಾರೆ, ಬಳಲ್ತಾರೆ, ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತಾರೆ. ಆದರೆ ದೇವರ ಶಕ್ತಿ, ದೇವರ ಬಲ ನಮ್ಮಲ್ಲಿರುವಾಗ ಆ ಒಂದು ಎಲ್ಲವನ್ನ ಹೊಸದಾಗಿ ಸೃಷ್ಟಿ ಮಾಡುತ್ತಾರೆ. ಈ ಸೂರ್ಯ ಅನ್ನುವಾಗ ಯೋಶುವನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಅವನು ಯುದ್ಧ ಮುಗಿಯುವವರೆಗೂ ಸೂರ್ಯ ಅಲ್ಲಿಯೇ ನಿಲ್ಲು ಎನ್ನುವಾಗ ಸೂರ್ಯ ಅಲ್ಲಿಯೇ ನಿಂತನು. ಒಂದು ದಿನ ಪೂರ್ತಿ ಸೂರ್ಯ ಅಲ್ಲಿಂದ ಕದಲಲಿಲ್ಲ. ಯುದ್ಧದಲ್ಲಿ ಇಸ್ರಾಯೇಲರು ಜಯವನ್ನು ಪಡೆದುಕೊಂಡರು. ನಾನು ಹಿಸ್ಟ್ರಿನಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ಒಂದು ಕ್ಯಾಲೆಂಡರ್ ಥರ ಬಂದಾಗ, ಎಷ್ಟೋ ವರ್ಷಗಳ ಹಿಂದೆ ಕ್ಯಾಲೆಂಡರ್ ಹೋಗ್ತಾರಲ್ಲ, ಆ ಕ್ಯಾಲೆಂಡರಲ್ಲಿ 10 ದಿನಗಳು ಕತ್ತಲೆಯ ದಿನಗಳು ಅಂತ ಬರೆಯಲ್ಪಟ್ಟಿದೆ. ಆ ದಿನ ಅಲ್ಲಿ ಮೆನ್ಷನ್ ಮಾಡೋಕ್ಕೆ ಆಗದೆ ಪೋಸ್ಟ್ಪೋನ್ ಆಗಿದೆ ಅನ್ನುವ ರೀತಿಯಲ್ಲಿ. ಆಗ ಯೋಚನೆ ಮಾಡಿದೆ, ಇದು ಸತ್ಯ, ಪವಿತ್ರ ಗ್ರಂಥದಲ್ಲಿ ಬರೆದಿರುವುದು ಸತ್ಯ, ಹಿಜ್ಕೀಯ ಅರಸನಾಗಿದ್ದುದು ಸತ್ಯ, ಪ್ರವಾದಿ ಯೆಶಾಯ ಅವನ ಬಳಿ ಹೋಗಿ ಪ್ರವಾದನೆ ಹೇಳಿದ್ದು ಸತ್ಯ. ಅವನು ಕೇಳಿದ ಗುರುತಿನಂತೆ ಸೂರ್ಯ 10 ದಿನ ನೆರಳು ಹಿಂದಕ್ಕೆ ಬಂದು 10 ದಿನ ಹಿಂದಕ್ಕೆ ಹೋದದ್ದು ಸತ್ಯ. ಹಿಜ್ಕೀಯನಿಗೆ 15 ವರ್ಷ ಕೂಡಿಸಿಕೊಟ್ಟದ್ದು ಸತ್ಯ. ಸತ್ಯ ಪವಿತ್ರ ಗ್ರಂಥದಲ್ಲಿ ಬರೆದಿರುವುದೆಲ್ಲವೂ ಸತ್ಯ ವಚನವಾಗಿದೆ. ಇದನ್ನು ನಂಬುವವನಿಗೆ ಎಲ್ಲವೂ ಸಾಧ್ಯ, ನಂಬದೇ ಇರುವವನಿಗೆ ಇಲ್ಲ. ನೀನು ನಂಬಿದರೆ ನಿನ್ನ ಜೀವನದಲ್ಲಿ ಅದು ಕಾರ್ಯ ಮಾಡುತ್ತದೆ. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು, ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಆ ಹುಟ್ಟು ಕುರುಡ ಯೇಸುವಿನ ಬಳಿ ಬಂದಾಗ ಎಂಜಲನ್ನ ನೆಲದ ಮೇಲೆ ಉಗುಳಿ ಮಣ್ಣಿನ ಲೇಪನ ಮಾಡಿ ಅವನ ಕಣ್ಣುಗಳಿಗೆ ಹಚ್ಚಿ ಸಿಲೋವಾಯ್ ಎಂಬ ಕೊಳಕ್ಕೆ ಹೋಗಿ ಅದನ್ನು ತೊಳೆದುಕೋ ಎಂದು ನುಡಿದರು. ಅವನು ಆ ಸಿಲೋವಾಯ್ ಕೊಳಕ್ಕೆ ಹೋಗಿ ವಿಧೇಯನಾಗಿ, ಯೇಸುವಿನ ವಾಕ್ಯಕ್ಕೆ ವಿಧೇಯನಾಗಿ ಅಲ್ಲಿ ಹೋಗಿ ತೊಳೆದುಕೊಂಡಾಗ ಅವನ ಕಣ್ಣುಗಳಿಗೆ ಸೌಖ್ಯ ಬಂದಿತು. ಆ ಕುಷ್ಠರೋಗಿಗೆ ಯೇಸು ಹೇಳಿದರು, ನೀನು ಯಾಜಕನ ಬಳಿ ಹೋಗಿ ಮೋಶೆಯ ನಿಯಮದಂತೆ ನಿನ್ನ ದೇಹವನ್ನು ತೋರಿಸಿಕೊ ಎಂಬುದಾಗಿ. ಯಾಜಕನ ಬಳಿ ಹೋಗಿ ಅವರು ಪರೀಕ್ಷೆ ಮಾಡಿ ನಿನಗೆ ರೋಗ ಗುಣವಾಗಿದೆ ಎಂದು ಸರ್ಟಿಫಿಕೇಟ್ ಮಾಡುವ ರೀತಿಯಲ್ಲಿ ಇವತ್ತು ವೈದ್ಯರ ಮೂಲಕವೂ ದೇವರಾತ್ಮವೇ ಕಾರ್ಯ ಮಾಡುವುದು. ಬರೀ ವೈದ್ಯರಿಂದ ಮಾತ್ರ ಅಲ್ಲ, ನಾವು ತೆಗೆದುಕೊಳ್ಳುವ ಔಷಧಿಗಳಿಂದ ಮಾತ್ರವಲ್ಲ, ನನಗೆ ಸೌಖ್ಯ ದೊರಕುವುದು ದೇವರ ಆತ್ಮರ ಶಕ್ತಿಯಿಂದಲೇ. ಯೆಹೋವ ರಾಫ,
ನನ್ನ ಸೌಖ್ಯದಾಯಕ, ನನ್ನ ಆರೋಗ್ಯದಾಯಕ ಯೇಸುವಿನ ಶರೀರದಿಂದ ಹರಿದು ಬಂದ ರಕ್ತ ನಮ್ಮ ಒಂದೊಂದು ಪಾಪಪರಾಧಗಳನ್ನು ಸಂಪೂರ್ಣವಾಗಿ ತೊಳೆದು ಶುದ್ಧೀಕರಿಸಲಿ. ಯೇಸುವಿನ ಬಲಾಢ್ಯವಾದ ಗಾಯಗೊಂಡ ಹಸ್ತದಿಂದ ನಮ್ಮ ರೋಗ ರುಜಿನಗಳು ಯೇಸುವಿನ ನಾಮದಲ್ಲಿ, ಯೇಸುವಿನ ಗಾಯದ ಶಕ್ತಿಯಲ್ಲಿ ಸಂಪೂರ್ಣವಾಗಿ ಗುಣವಾಗಲಿ. ಇವತ್ತು ಯಾರೆಲ್ಲ ಹೋಮಿಯೋಪತಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೋ ಅದರ ಮೂಲಕವೂ ದೇವರು ಸೌಖ್ಯವನ್ನು ಕೊಡಲು ಸಾಧ್ಯ ಎಂದು ವಿಶ್ವಾಸದಿಂದ ಕಾರ್ಯವನ್ನು ಮಾಡಲು ಅವರಿಗೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ. ಆದರೆ ಸೌಖ್ಯದ ಶಕ್ತಿ ಬರುವುದಾದರೂ ಮಹೋನ್ನತನಿಂದಲೇ. ಆ ದೇವರಿಗೆ ಯುಗಯುಗಾಂತರಕ್ಕೂ ಸ್ತುತಿ ಸ್ತೋತ್ರ ಮಹಿಮೆ ಸಲ್ಲಲಿ. ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಎಲ್ಲ ರೋಗಿಗಳ ಸಂರಕ್ಷಣೆ, ಅವರು ತೆಗೆದುಕೊಳ್ಳುತ್ತಿರುವ ಮೆಡಿಸಿನ್ಸ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗದಂತೆ, ಆ ಮೆಡಿಸನ್ ಮೂಲಕ ಇನ್ನೂ ಶರೀರದಲ್ಲಿ ಬೇರೆ ತೊಂದರೆಗಳು ಉಂಟಾಗದಂತೆ, ಮಾರ್ಕ 16:17 ವಿಷ ಪದಾರ್ಥ ತಿಂದರೂ ನಿನ್ನ ಶರೀರಕ್ಕೆ ಯೇಸು ನಾಮದಲ್ಲಿ ಹಾನಿ ಉಂಟಾಗುವುದಿಲ್ಲ ಎಂಬಂತೆ ಆ ಮೆಡಿಸಿನ್ಸ್ ಯೇಸುನ ರಕ್ತ ಮಾಂಸವಾಗಿ ಅವರ ದೇಹಕ್ಕೆ ದಿವ್ಯ ಔಷಧಿಯಾಗಿ ಮಾರ್ಪಾಡಾಗುವಂತೆ ಯೇಸುನ ಅದ್ಭುತಕರವಾದ ನಾಮದಲ್ಲಿ ಎಲ್ಲ ರೋಗಿಗಳ ಸಂರಕ್ಷಣೆ, ಪೂರ್ಣ ಸೌಖ್ಯದ ಅಭಿಷೇಕಕ್ಕಾಗಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ. ನಮ್ಮ ಧ್ಯಾನ ಕೇಂದ್ರಕ್ಕೆ ಒಂದು ಸಹೋದರಿ ಚಿಕ್ಕಕಮ್ಮನಹಳ್ಳಿಯಿಂದ ಒಂದು ಹುಡುಗಿ ಬಂದಿತ್ತು. ಆ ಯೌವನಸ್ಥ ಪ್ರಾಯದ ಹುಡುಗಿ ಹೆಸರು ಮರ್ತೋಗಿದೆ. ಮೂಗು ಆಪ್ರೇಷನ್ ಮಾಡಬೇಕು. ಮೂಗು ಸ್ವೆಲ್ಲಿಂಗ್ ಆಗುತ್ತೆ, ಮೂಗಲ್ಲಿ ದುರ್ಮಾಂಸ ಏನೋ ಬೆಳೆದಿದೆ, ಉಸಿರಾಟಕ್ಕೆ ತೊಂದರೆ, ಮೂಗು ಕಣ್ಣು ಮುಖ ಎಲ್ಲ ಸ್ವೆಲ್ಲಿಂಗ್ ಆಗಿಬಿಡುತ್ತೆ. ಅದಕ್ಕೆ ಡಾಕ್ಟ್ರು ಮೂಗು ಆಪ್ರೇಷನ್ ಮಾಡಬೇಕು, ಇಮ್ಮಿಡಿಯೇಟ್ ಮಾಡಬೇಕು ಅಂತ. ಸೊ ಅವರು RRCಗೆ ಓಡಿ ಬಂದರು. ಸರಿ, ನಾನು ಅವರಿಗೆ ಪ್ರಾರ್ಥನೆ ಮಾಡುವಾಗ ದೇವರು ಸಂದೇಶ ಕೊಟ್ಟರು. ಅಮ್ಮ, ದೇವರು ಹೇಳ್ತಾ ಇದ್ದಾರೆ, ನೀನು ಇನ್ನೊಂದು ಡಾಕ್ಟ್ರ್ ಹತ್ರ ಒಂದು ಒಪಿನಿಯನ್ ಕೇಳು, ಇಮಿಡಿಯೇಟಾಗಿ ಆಪ್ರೇಷನ್ಗೆ ಹೋಗಬೇಡ, ಫಾರ್ ದ ಟೈಮ್ ಬೀಯಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ಳಿ, ಕೊಟ್ಟಿರೋ ಮೆಡಿಸನ್ ತಗೊಳ್ಳಿ ಅನ್ನುವ ರೀತಿಯಲ್ಲಿ. ಮತ್ತು ನನಗೆ ದೇವರು ಏನು ತೋರಿಸಿದ್ರು ಅಂದರೆ, ಆ ಒಂದು ಇದು ಮಾರಾದ ಕಹಿಯಾದ ನೀರಿಗೆ ಆ ಒಂದು ಎಲೆಯನ್ನು ಹಾಕಿದಾಗ, ಗಿಡವನ್ನು ಹಾಕಿದಾಗ ಅದು ಸಿಹಿಯಾಗಿ ಪರಿವರ್ತನೆ ಆಯಿತು. ಆ ಸಂದೇಶ ಬಂದ ಕಾರಣ ಈ ಥರ ಗಿಡನ ತೋರಿಸ್ತಾ ಇದ್ದಾರೆ. ಹೋಮಿಯೋಪತಿ, ಅಲೋಪತಿ ಏನಾದರೂ ಇರ್ಬೋದು. ಆ ಥರದ್ರಲ್ಲಿ ಏನಾದರೂ ನೀವು ಟ್ರೈ ಮಾಡ್ಬೋದು. ಸದ್ಯಕ್ಕೆ ನೀವು ಆಪ್ರೇಷನ್ನ ಪೋಸ್ಟ್ಪೋನ್ ಮಾಡಿ ಅನ್ನುವ ರೀತಿಯಲ್ಲಿ. ಅವರು 2ನೇ ಡಾಕ್ಟ್ರ್ ಒಪಿನಿಯನ್ ತೊಗೊಂಡ್ರು, ಅದೇ ಮಾಡಬೇಕು ಅಂತ ಬಂತು. ಆದರೆ ಪ್ರತಿದಿನ ಅವರು 3 ದಿನ ಸತತ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಭಾಗವಹಿಸಿದಾಗ ದೇವರು ಅವರಿಗೆ ದಾರಿ ಸರಾಗ ಮಾಡಿ ಒಬ್ಬ ಒಳ್ಳೆಯ ಹೋಮಿಯೋಪತಿ ಡಾಕ್ಟ್ರನ್ನ ಪರಿಚಯ ಮಾಡಿಕೊಟ್ಟು ಆ ಮೆಡಿಸಿನ್ಸ್ ತಗೊಂಡು ಅವರು ಡೇ ಬೈ ಡೇ ರಿಕವರಿ ಆಗ್ತಾ ಇದ್ದೀನಿ, ದೇವರು ಆಪ್ರೇಷನ್ ಇಲ್ಲದೆ ನನ್ನನ್ನು ಗುಣಪಡಿಸಿದರು ಅನ್ನುವ ರೀತಿಯಲ್ಲಿ ಧ್ಯಾನಕೂಟದಲ್ಲಿ ಸಾಕ್ಷಿ ಹೇಳಿದರು. ಆದ್ದರಿಂದ ಪ್ರಾರ್ಥನೆ ಮಾಡಿ, ದೇವರಿಂದ ಪರಿಪೂರ್ಣ ಸೌಖ್ಯ ನಮಗೆ ದೊರಕುತ್ತದೆ. ಯಾವ ತಂದೆ ತಾಯಿ ಮಕ್ಕಳು ನರಳಾಡೋದನ್ನು ನೋಡಿ ಸಂತೋಷ ಪಡುತ್ತಾರೆಯೇ? ಎಂದಿಗೂ ಇಲ್ಲ. ಕೆಟ್ಟವರಾದ ನಾವೇ ನಮ್ಮ ಮಕ್ಕಳು ಆರೋಗ್ಯದಿಂದಿರಬೇಕು ಎನ್ನುವಾಗ, ಸ್ವರ್ಗೀಯ ತಂದೆ ಅಪ್ಪ ಎಂದು ಕರೆಯುವಾಗ ಆತ ನಮ್ಮನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಿ ಸುಕ್ಷೇಮದಲ್ಲಿ ಮುನ್ನಡೆಸುತ್ತಾರೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ತಪ್ಪದೆ ಪರರಿಗೂ ಶೇರ್ ಮಾಡಿ.